ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಆರತಿ ಕೊಡೇಕಲ್. ನಾನು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ BEdನ 2ನೇ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡ್ತಿದ್ದು, ಇವತ್ತಿನ ದಿನ ನಾನು 8ನೇ ತರಗತಿಯ ವಿಜ್ಞಾನ ವಿಷಯದ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಎಂಬ ಪಾಠದಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ಕುರಿತು ತಿಳಿಸಿಕೊಡಲಿದ್ದೇನೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪ್ರಾಣಿಗಳಲ್ಲಿ ನಡೆಯುವ ಸಂತಾನೋತ್ಪತ್ತಿಯ ಕುರಿತು ತಿಳಿದುಕೊಳ್ಳುತ್ತೇವೆ. ಆದರೆ ಹೈಡ್ರಾದಂಥ ಸಣ್ಣ ಪ್ರಾಣಿಗಳಲ್ಲಿ, ಅಮೀಬಾದಂತಹ ಸೂಕ್ಷ್ಮಜೀವಿಗಳಲ್ಲಿ ಯಾವ ರೀತಿಯಾದ ಸಂತಾನೋತ್ಪತ್ತಿ ಕ್ರಿಯೆಯು ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅಲೈಂಗಿಕ ಸಂತಾನೋತ್ಪತ್ತಿ ಒಂದು ರೀತಿಯ ಸಂತಾನೋತ್ಪತ್ತಿಯಾಗಿದ್ದು, ಇಲ್ಲಿ ಲೈಂಗಿಕ ಕೋಶಗಳು ಅಥವಾ ಗ್ಯಾಮೆಟ್ಗಳ ಒಕ್ಕೂಟವನ್ನು ನೋಡಲಾಗುವುದಿಲ್ಲ. ಇಲ್ಲಿ ಸಂಗಾತಿಯ ಅನುಪಸ್ಥಿತಿಯಲ್ಲಿ ಜೀವಿ ಸಂತಾನೋತ್ಪತ್ತಿ ಮಾಡುತ್ತದೆ. ಈ ಸಂದರ್ಭದಲ್ಲಿ ಪೋಷಕ ತದ್ರೂಪಿಯಾಗಿರುವ ಸಂತತಿಯನ್ನು ಉತ್ಪಾದಿಸುತ್ತದೆ. ಅಲೈಂಗಿಕ ಸಂತಾನೋತ್ಪತ್ತಿಯು ಹಲವಾರು ವಿಧಾನಗಳಲ್ಲಿ ನಡೆಯುತ್ತದೆ. ಉದಾಹರಣೆಗೆ ದ್ವಿವಿದಳನ, ಮೊಗ್ಗುವಿಕೆ, ವಿಘಟನೆ, ಸಸ್ಯಪ್ರಸರಣ, ಪಾರ್ಥೆನೋಜೆನೆಸಿಸ್ ಹಾಗೂ ಅಪೊಮಿಕ್ಸಿಸ್. ಇವುಗಳಲ್ಲಿ ನಾವು ಈ ತರಗತಿಯಲ್ಲಿ ಮೊಗ್ಗುವಿಕೆ ಹಾಗೂ ದ್ವಿವಿದಳನ ಸಂತಾನೋತ್ಪತ್ತಿಯ ಪ್ರಕ್ರಿಯೆಯ ಕುರಿತು ತಿಳಿದುಕೊಳ್ಳೋಣ. ಮೊಗ್ಗುವಿಕೆ ಎಂಬ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ನಾವು ಹೈಡ್ರಾದಲ್ಲಿ ಕಾಣಬಹುದಾಗಿದೆ. ಪ್ರತಿ ಹೈಡ್ರಾದಲ್ಲಿ ಒಂದು ಅಥವಾ ಹೆಚ್ಚು ಉಬ್ಬುಗಳು ಇರಬಹುದು. ಈ ಉಬ್ಬುಗಳು ಬೆಳೆಯುತ್ತಿರುವ ಹೊಸ ಹೈಡ್ರಾಗಳು. ಇವುಗಳನ್ನು ಮೊಗ್ಗುಗಳು ಎಂತಲೂ ಸಹ ಕರೆಯಲಾಗುತ್ತದೆ. ಈಸ್ಟ್ನಲ್ಲಿ ಮೊಗ್ಗುವಿಕೆಯನ್ನು ನೆನಪಿಸಿಕೊಳ್ಳಿ. ಹೈಡ್ರಾದಲ್ಲಿ ಕೂಡ ಹೊಸ ಹೈಡ್ರಾಗಳು ಒಂದೇ ಪೋಷಕ ಜೀವಿಯಿಂದ ಹೊರಹೊಮ್ಮುವ ಮೊಗ್ಗುಗಳ ಮೂಲಕ ಬೆಳೆಯುತ್ತವೆ. ಒಂದೇ ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರುವ ಈ ಪ್ರಕಾರದ ಸಂತಾನೋತ್ಪತ್ತಿಯನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಎಂದು ಕರೆಯುತ್ತಾರೆ. ಹೈಡ್ರಾದಲ್ಲಿ ಹೊಸ ಜೀವಿಯು ಮೊಗ್ಗುಗಳಿಂದ ಬೆಳೆಯುವುದರಿಂದ ಈ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿಗೆ ಮೊಗ್ಗುವಿಕೆ ಎಂದು ಕರೆಯುತ್ತಾರೆ. ಅಲೈಂಗಿಕ ಸಂತಾನೋತ್ಪತ್ತಿಯ ಮತ್ತೊಂದು ವಿಧಾನವು ಸೂಕ್ಷ್ಮಜೀವಿಯಾದ ಅಮೀಬಾದಲ್ಲಿ ಕಂಡುಬರುತ್ತದೆ. ಅಮೀಬಾ ರಚನೆಯ ಕುರಿತು ತಿಳಿದಿದ್ದೀರಿ. ಅಮೀಬಾ ಒಂದು ಏಕಕೋಶೀಯ ಜೀವಿ ಎಂದು ತಿಳಿದಿದ್ದೀರಿ. ಇದು ತನ್ನ ಕೋಶಕೇಂದ್ರದ ವಿಭಜನೆಯಿಂದ 2 ಕೋಶಕೇಂದ್ರಗಳಾಗಿ ಪುನರುತ್ಪಾದನೆಯನ್ನು ಹೊಂದುತ್ತದೆ. ನಂತರ ಅದರ ದೇಹವನ್ನು 2 ಭಾಗಗಳಾಗಿ ವಿಭಾಗಿಸುತ್ತದೆ. ಪ್ರತಿ ಭಾಗವು ಒಂದೊಂದು ಹೊಸ ಕೋಶಕೇಂದ್ರವನ್ನು ಪಡೆಯುತ್ತದೆ. ಅಂತಿಮವಾಗಿ ಪೋಷಕ ಅಮೀಬಾದಿಂದ 2 ಅಮೀಬಾಗಳು ಹುಟ್ಟಿಕೊಳ್ಳುತ್ತವೆ. ಈ ರೀತಿಯಾಗಿ ಒಂದು ಜೀವಿ 2 ಜೀವಿಗಳಾಗಿ ವಿಭಜನೆಯಾಗುವ ಮೂಲಕ ನಡೆಯುವ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ದ್ವಿವಿದಳ ಎಂದು ಕರೆಯುತ್ತಾರೆ. ಮೊಗ್ಗುವಿಕೆ ಮತ್ತು ದ್ವಿವಿದಳನ ಹೊರತುಪಡಿಸಿ ಏಕಪೋಷಕ ಜೀವಿಗಳು ಸಂತಾನೋತ್ಪತ್ತಿಯ ಮೂಲಕ ಮರಿಗಳನ್ನು ಪಡೆಯುವ ಇತರ ವಿಧಾನಗಳಾಗಿವೆ. ಇವುಗಳನ್ನು ನೀವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡುವಿರಿ. ಧನ್ಯವಾದಗಳು.